ಹಲೋ ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಲ್ಯಾಪ್ಟಾಪ್ ಎಲ್ಲ ಸೆಟಪ್ ಮಾಡಿ ಸ್ಟಾರ್ಟ್ ಮಾಡಿಟ್ಟೇನಿ. ಈಗ ಜಸ್ಟ್ ಸ್ಟಾರ್ಟ್ ಆಗೈತೆ ಆ್ಯಂಡ್ ಟೈಮ್ ನೋಡಿರಿ 8:50 ಆಗೈತಿ. ಸೊ ಅಕೌಂಟ್ ಓಪನ್ ಮಾಡಿ ಅದನ್ನೆಲ್ಲ ಏನೇನು ಪ್ರೊಸೆಸ್ ಇರ್ತಲ್ಲ ಅದನ್ನೆಲ್ಲ ಸ್ಟಾರ್ಟ್ ಮಾಡಿ ಆ್ಯಂಡ್ ನಿಮ್ಗೆ ಇವತ್ತೇನು ಆಕೈತಿ, ಪ್ರಾಫಿಟ್ ಆಕೈತೋ ಲಾಸ್ ಆಕೈತೋ ಅದನ್ನ ಪೂರ್ತಿ ತೋರಿಸ್ತೀನಿ. ಸ್ಟೇಟ್ಯೂನ್ ಚಾರ್ಟ್ ಓಪನ್ ಮಾಡೀನಿ ಇವಾಗ. ಸೊ ಮೊದಲು ನಾವು ಏನು ಮಾಡ್ಬೇಕಂದ್ರೆ ಡೈಲಿ ಮಾರ್ನಿಂಗ ಚಾರ್ಟ್ದು ಮೇನ್ ಏನೈತಿ, ನೀವು ಲೆವೆಲ್ಸ್ನ ಇಂಪಾರ್ಟೆಂಟ್ ಲೆವೆಲ್ಸ್ನ ಮಾರ್ಕ್ ಮಾಡ್ಬೋದು. ಆ್ಯಂಡ್ ಇಂಪಾರ್ಟೆಂಟ್ ಲೆವೆಲ್ಸ್ ಏನು ನೀವು ಮೊದಲಿಂದ ಐಡೆಂಟಿಫೈ ಮಾಡಿ ಇಟ್ಟಿರ್ತಾರಲ್ಲ, ಸೊ ಆ ಲೆವೆಲ್ಸ್ನ ಮಾರ್ಕ್ ಮಾಡೋದು ಮೇನ್ ಇಂಪಾರ್ಟೆಂಟ್ ಇರ್ತೈತಿ. ಸೊ ನಮ್ದು ಸ್ಟಾರ್ಟಿಂಗ್ ಮಾರ್ನಿಂಗ್ ಏನು ಮಾಡ್ತೀನಿ, ಸೊ ಮೇನ್ ಇಂಪಾರ್ಟೆಂಟ್ ಲೆವೆಲ್ಸ್ಗಳನ್ನ ಮಾರ್ಕ್ ಮಾಡ್ಕೊಂಡು ಆ್ಯಂಡ್ ಏನಾಗೈತಲ್ಲ ಮಾರ್ಕೆಟ ಯಾವ ರೀತಿ ಬಿಹೇವ್ ಮಾಡಿದಲ್ಲ ಆ ಲೆವೆಲ್ಸ್ನ ಮೇನ್ ಇಂಪಾರ್ಟೆಂಟಾಗಿ ಇವತ್ತದ ಆ ಲೆವೆಲ್ಸ್ಗೆ ಮಾರ್ಕೆಟ್ ಏನು ಮಾಡ್ತೈತಿ, ರೆಸ್ಪೆಕ್ಟ್ ಮಾಡ್ತೈತಿ. ಸೊ ಆ ಲೆವೆಲ್ಸ್ನ ಮಾರ್ಕ್ ಮಾಡೋಣ. ಆ್ಯಂಡ್ ಮ್ಯಾಗಿಂದ ಒಂದು ಲೆವೆಲ್ಸ 300 ಒಂದು ಲೆವೆಲ್ಸ್ನ ಮಾರ್ಕ್ ಮಾಡ್ಕೋತೀನಿ. ಸೊ ಈಗ 75 ಮಿನಿಟ್ದಾಗ ಮಾರ್ಕೆಟ 125 ಮಿನಿಟ್ದಾಗ 1 ಅವರ್ದಾಗ ಯಾವ ರೀತಿ ಬಿಹೇವ್ ಮಾಡ್ಯದ ನೋಡ್ಕೊಂಡು, ಸೊ ಇಲ್ಲಿ ಮೇನ್ ನೋಡ್ರಿ 1 ಅವರ್ದಾಗ ಈ ಏರಿಯಾದಿಂದ ರಿಜೆಕ್ಷನ್ ತೊಗೊಂಡಿದ್ದೀವಿ. ಮಣ್ಣು ರಿಜೆಕ್ಷನ್ ಆಗಿದೆ, ನಿನ್ನೂ ಅದೇ ಏರಿಯಾದಿಂದ ರಿಜೆಕ್ಷನ್ ಆಗಿದೆ. ಆ್ಯಂಡ್ ಡೌನ್ ಸೈಡನ್ನು ಈ ಏರಿಯಾದಿಂದ ರಿಜೆಕ್ಟ್ ಆಗೈತಿ ಸೇಮ್. ಸೊ ಮೇನ್ ಈ ಏರಿಯಾ ಏನೈತಿ ನಮ್ಗೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನಾಗಿ ವರ್ಕ್ ಆಕೈತಿ. ಸೊ ಈ ಏರಿಯಾನ ಈಗ 45 ಮಿನಿಟ್ದಾಗ ನೋಡಿದ್ರು ಸೇಮ್ ಏರಿಯಾದಿಂದ ಮಾರ್ಕೆಟ ಈ ಏರಿಯಾದಿಂದ ಡೌನ್ ಬಂದೈತಿ ಆ್ಯಂಡ್ ಈ ಏರಿಯಾದಿಂದ ಪುಷ್ ಬ್ಯಾಕ್ ನೋಡೈತಿ. ಆ್ಯಂಡ್ 15 ಮಿನಿಟ್ದಾಗ ನಾವು ನೋಡಿದ್ರೆ ಎಕ್ಸಾಕ್ಟ್ ನೋಡಿರಿ ಈ ಲೆವೆಲ್ಸ್ ಇಂಪಾರ್ಟೆಂಟ್ ಆಕೈತಿ. ಈ ಏರಿಯಾದಾಗ ಏನಾದರೂ ಮಾರ್ಕೆಟ್ ಓಪನ್ ಆದ್ರೆ ಐದಾರು ನಾವು ಈ ಏರಿಯಾಗೆ ಬರೋಮಟ್ಟ ವೇಟ್ ಮಾಡೋದು, ಎಲ್ಲಾದರೂ ಈ ಏರಿಯಾಗೆ ಬರೋಮಟ್ಟ ವೇಟ್ ಮಾಡಿ ಪುಟ್ ಎಲ್ಲಾದರೂ ಕಾಲ್ ಸೈಡ್ ಪ್ಲ್ಯಾನ್ ಮಾಡ್ತೀನಿ. ಸೊ ನಿಮ್ಗೆ ಇನ್ನೂ ಮಾರ್ಕೆಟ್ ಓಪನ್ ಆಗೋಕ್ಕೆ 15-19 ನಿಮಿಷ ಐತಿ, ಅಂದರೆ ಮೇನ್ ಮಾರ್ಕೆಟ್ ಓಪನ್ ಆಗೋಕೆ. ಸೊ ಅದಾದಮೇಲೆ ಏನೇನು ಆಕೈತೆ ಅನ್ನೋದನ್ನ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಮಾರ್ಕೆಟ 24,150ಗೆ ಓಪನ್ ಆಗೈತಿ. ಸೊ ಓಪನ್ ರೇಂಜ್ ಮಾರ್ಕ್ ಮಾಡಿ ಇಟ್ಕೊಂಡೀನಿ ಈ ಚಾರ್ಟ್ದಾಗ. ಆ್ಯಂಡ್ ಇಲ್ಲಿ ಪ್ರೀಮಿಯಮ್ನ ತೆಗೆದಿಟ್ಕೊಂಡು ಇನ್ ದ ಮನಿ 200 ಪಾಯಿಂಟ್ ಸಿ ಆ್ಯಂಡ್ ಇನ್ ದ ಮನಿ 200 ಪಾಯಿಂಟ್ ಪಿ ತೆಗೆದಿಟ್ಕೊಂಡೀನಿ. ಸೊ ಇದ್ರಾಗ ಮಾರ್ಕೆಟ್ ಯಾವ ರೀತಿ ಓಪನ್ ಆಗ್ತೈತಿ ನೋಡಿ ಟ್ರೇಡ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ನೋಡಿರಿ ಮಾರ್ಕೆಟ್ ಓಪನ್ ಆಗಿ ಯಾವ ರೀತಿ ಫಾಲ್ ಐತೆ ಅಂತಂದರೆ, ಆ್ಯಂಡ್ ಫಾಲಿಂಗ್ ಬಾಸ್ ಕ್ವಿಕ್ ಬಂತ. ಈ ಕ್ವಿಕ್ ಫಾಲಿಂಗ್ದಾಗ ನಾವು ಇಲ್ಲೊಂದು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಷನು ಮಾಡಿದ್ವಿ. ಆ್ಯಂಡ್ ಮಾರ್ಕೆಟ್ ಹೋಲ್ಡ್ ಮಾಡಿರೋ ಬಾರಿಕ್ಕಿಂತ ಲೆವೆಲ್ಸ್ ಎಕ್ಸಾಕ್ಟ್ ವರ್ಕ್ ಆಗಿತ್ತು. 15 ಮಿನಿಟ್ದಾಗ ತೋರಿಸ್ತೀನಿ. ನಿಫ್ಟಿ ಓಕೆ ಇಲ್ಲೇ ಐತಿ 15 ಮಿನಿಟ್ದಾಗ. ಸೊ ಎಕ್ಸಾಕ್ಟ್ ಲೆವೆಲ್ ಮಾರ್ಕ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡಿ ಇದ್ರಾಗ ಮಾಡೀನಿ, ರೆಕಾರ್ಡ್ ಮಾಡೀನಿ, ಅದನ್ನ ತೋರಿಸ್ತೀನಿ ನಿಮಗೆ. ಎಕ್ಸಾಕ್ಟ್ ಆ ಲೆವೆಲಿಂದ ಬ್ರೇಕ್ಔಟ್ ಆಯ್ತಾ. ಆ್ಯಂಡ್ ಮಾರ್ಕೆಟ್ 24,000ನ ಟಚ್ ಮಾಡ್ತೈತಿ. ಆ್ಯಂಡ್ ಈ ಪ್ರೀಮಿಯಮ್ದಾಗೂ ಒಳ್ಳೆ ಮೊಮೆಂಟಮ್ ಬರ್ತೈತಿ ಈಗ. ಸೊ ಇದನ್ನ ನಾನು ಟ್ರೇಡ್ ಮಾಡಿ ಕ್ಯಾಪ್ಚರ್ ಮಾಡಿ ಇವಾಗ ಪ್ರಾಫಿಟನ್ನು ಬುಕ್ಕಿಂಗ್ ಮಾಡ್ಕೊಂಡೆ. ಆ್ಯಂಡ್ ಇಲ್ಲಿ ನೋಡಿರಿ ಇದು ಲೆವೆಲ್ಸ್ನ ಎಕ್ಸಾಕ್ಟ್ ಇದು ನಂದು ಭಾಳ ಕ್ವಿಕ್ದಾಗ ಇಲ್ಲಿ ಎಂಟ್ರ್ ಆಗ್ತದೆ 311ಗೆ. ಆ್ಯಕ್ಚುಲಿ ನಾನು 300 ಪ್ಲ್ಯಾನಿಂಗ್ ಮಾಡಿದ್ದೆ, ಯಾಕಂದ್ರೆ ಪ್ರೀಮಿಯಮ್ದಾಗ ನಾವು ರೌಂಡ್ ನಂಬರ್ ಇದೆ. ಆ್ಯಂಡ್ 127 ಸೆಲ್ ಆಗ್ತದೆ. ಫಸ್ಟ್ 5 ಮಿನಿಟ್ ಕ್ಯಾಂಡಲ್ 152 ಹೋಗ್ತದೆ ನಂದು. ಇಲ್ಲೆಲ್ಲರೂ ಏನು ಇಲ್ಲಿ ಈ ಏರಿಯಾದಾಗೆಲ್ಲ ಸೆಲ್ ಐತೆ. ಆ್ಯಂಡ್ ಇವತ್ತಿನ ಪ್ರಾಫಿಟ 2028 ಪೊಸಿಷನ್ದಾಗ ತೋರಿಸ್ತೀನಿ. 2 ಲಾಟ ಬಟ್ ಹೋಲ್ಡ್ ಮಾಡ್ರೆ ಚಲೋ ಇತ್ತು. ಭಾಳ ಕ್ವಿಕ್ ಮೂಮೆಂಟಮ್ ಇರೋಂತಲೇ ನಾವೇನು ಮಾಡಿದ್ವಿ, ಎಕ್ಸಿಟ್ ಆಗಿಬಿಡೋಣ ಅಂಥೇಳಿ. ಆ್ಯಂಡ್ ಇನ್ನು ನೋಡ್ರಿ ಅದು ನಾವು ತೊಗೊಂಡಿದ್ದು ಪ್ರೀಮಿಯಮ್ ಇವಾಗ ಮೂಮೆಂಟಮ್ ಯಾವ ರೀತಿ ಬರೈತೆ ಅಂತೇಳಿ 5 ಮಿನಿಟ್ದಾಗೂ ಎಕ್ಸಾಕ್ಟ್ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ. ಈಗ ಯೂಟ್ಯೂಬ್ದಾಗ ಹಾಕಿರ್ತೀನಿ. ಸೊ ನೋಡಿ ಲೈಕ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಡೈಲಿ ಇದೇ ರೀತಿ ಕಂಟೆಂಟ್ನ ಹಾಕ್ತೀನಿ. ಆ್ಯಂಡ್ ಒಳ್ಳೊಳ್ಳೆ ಟ್ರೇಡ್ನ ಯಾವ ರೀತಿ ನೀವು ಟ್ರೇಡ್ ಮಾಡಬೇಕು, ಯಾವ ರೀತಿ ಲೆವೆಲ್ಸ್ ಇಂಪಾರ್ಟೆಂಟ್ ಲೆವೆಲ್ಸ್ನ ಮಾರ್ಕ್ ಮಾಡಿ ಟ್ರೇಡ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ಕಲಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿರಿ ಎಕ್ಸಾಕ್ಟ್ ಈಗ 24,000 ಟಚ್ ಆಗಲೇಬೇಕದ. ಇದಿಲ್ಲಿ 24,000 ಟಚ್ ಆತಂದ್ರೆ ಇದು ಎಕ್ಸಾಕ್ಟ್ 400 ಟಚ್ ಆಗಬೇಕು. ಅಂದರೆ ನಾವು ಮಾರ್ನಿಂಗ್ ಪ್ಲ್ಯಾನ್ ಮಾಡಿದ್ದು 100 ಪಾಯಿಂಟ್ ಇತ್ತು, ಬಟ್ ನಾವು ಕ್ಯಾಪ್ಚರ್ ಮಾಡಿದ್ದ ನೋಡಲಿ ಐ ಥಿಂಕ್ 16-17 ಪಾಯಿಂಟ್ ಅಷ್ಟೇ ಕ್ಯಾಪ್ಚರ್ ಮಾಡ್ತೀವಿ. ಇಟ್ಸ್ ಓಕೆ. ಡೈಲಿ ನಮ್ಮ ಟಾರ್ಗೆಟ್ 3,000 ಇರ್ತದೆ. 3,000 ಆ್ಯಕ್ಚುಲಿ 3,000 ಮ್ಯಾಲೆ ತೋರಿಸಿರ್ತದ. ಫಸ್ಟ್ ಕ್ಯಾಂಡಲ್ದಾಗ ಕ್ವಿಕ್ ಮೂಮೆಂಟಮ್ ಇರೋದ್ಲೆ ಏನಾಯ್ತು, ಈ ಮೂಮೆಂಟಮ್ದಾಗ ಎಕ್ಸಿಟ್ ಆಗಂತಲೇ ಜಲ್ದಿ ಎಕ್ಸಿಟ್ ಆಗ್ತದೆ. ಅದ 2,000 ಮ್ಯಾಲೆ ಎಕ್ಸಿಟ್ ಆಗ್ತದೆ. ಇಲ್ಲ ಆ್ಯಕ್ಚುಲಿ 3,000 ಮ್ಯಾಲೆ ತೋರಿಸಿತ್ತು. ನಾಳೆ ನೋಡೋಣ. ಇನ್ನು ಡೇಗೆ 1 ಇಲ್ಲ 2 ಟ್ರೇಡ್ ಅಷ್ಟೇ ನಾನು ಪ್ಲ್ಯಾನ್ ಮಾಡತ್ತೀನಿ.
ಯಾಕಂದರೆ ಜಾಸ್ತಿ ಟ್ರೇಡ್ ಮಾಡಿ ಯೂಸ್ ಇಲ್ಲ, ಡಿಸಿಪ್ಲಿನಾಗಿ 2 ಲಾಟ ಯೂಸ್ ಮಾಡ್ಕೊಂಡು ನೋಡೋಣ ಎಷ್ಟು ಇದು ಜೂನ್ ಮಂತ್ರೆ ಮುಗಿಯಾಕ ಬಂತು. ಆಗಸ್ಟ್ ಮಂತಿಂದ ತೋರಿಸ್ತೇನೆ ನಿಮಗೆ. 1 ಮಂತ್ದಾಗ ನೀವು 2 ಲಾಟ್ಲೆ ಟ್ರೇಡ್ ಮಾಡಿ 1 ಮಂತ್ಗೆ ಎಷ್ಟು ಅಮೌಂಟ್ನ ಜನ್ರೇಟ್ ಮಾಡ್ಬೋದು. ಡೈಲಿ ಡಿಸಿಪ್ಲಿನಾಗಿ ಟ್ರೇಡ್ ಮಾಡಿ ಯಾವ ರೀತಿ ನೀವು ಪ್ರಾಫಿಟ್ ಮಾಡ್ಕೊಂಡು ಯಾವ ರೀತಿ ನೀವು ಯೂಸ್ ಮಾಡ್ಕೋಬೋದು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್.